ಶಿವಮ್ಮ ತನ್ನ ಮಗ ರಮೇಶ್ಗಾಗಿ ಜೀವನವನ್ನೇ ಮುಡಿಪಾಗಿಟ್ಟಿದ್ದಳು. ಗಂಡನನ್ನು ಚಿಕ್ಕ ವಯಸ್ಸಿನಲ್ಲಿ ಕಳೆದುಕೊಂಡು ಕೂಲಿ ಕೆಲಸ ಮಾಡಿ ಹೊಟ್ಟೆ ಬಿಗಿದುಕೊಂಡು ಮಗನನ್ನು ಓದಿಸಿ ದೊಡ್ಡವನನ್ನಾಗಿಸಿದ್ದಳು. ಬೆಳಿಗ್ಗೆ ಸೂರ್ಯೋದಯವಾಗುವ ಮುನ್ನವೇ ಶಿವಮ್ಮ ಎದ್ದು ಮನೆ ಕೆಲಸಕ್ಕೆ ಹೋಗುತ್ತಿದ್ದಳು. ಮಳೆ ಬಂದರೂ ಬಿಸಿಲಿದ್ದರೂ ಅವಳ ದುಡಿಮೆ ನಿಲ್ಲುತ್ತಿರಲಿಲ್ಲ. ತನ್ನ ನೋವುಗಳನ್ನು ಯಾರಿಗೂ ಹೇಳಿಕೊಳ್ಳದೆ ಮಗನ ಭವಿಷ್ಯಕ್ಕಾಗಿ ಹೋರಾಡುತ್ತಿದ್ದಳು. ರಮೇಶ್ ಶಾಲೆಗೆ ಹೋಗುವಾಗ ಅವನ ಚೀಲದಲ್ಲಿ ಪುಸ್ತಕಗಳ ಜೊತೆಗೆ ತನ್ನ ಕನಸುಗಳನ್ನು ತುಂಬಿ ಕಳುಹಿಸುತ್ತಿದ್ದಳು. ರಮೇಶ್ ಕೂಡ ತಾಯಿಯ ಕಷ್ಟವನ್ನು ಅರಿತುಕೊಂಡಿದ್ದನು. ಅವನು ಚೆನ್ನಾಗಿ ಓದುತ್ತಿದ್ದನು. ಶಿಕ್ಷಕರ ಮೆಚ್ಚುಗೆಗೆ ಪಾತ್ರನಾಗಿದ್ದನು. ನಾನು ದೊಡ್ಡವನಾಗಿ ಅಮ್ಮನ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದನು. ಕಾಲ ಕಳೆದಂತೆ ರಮೇಶ್ ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಪಡೆದುಕೊಂಡನು. ಆ ದಿನ ಶಿವಮ್ಮ ದೇವರ ಮುಂದೆ ನಿಂತು ಕಣ್ಣೀರಿಟ್ಟಳು. ಅದು ದುಃಖದ ಕಣ್ಣೀರಲ್ಲ, ಸಂತೋಷದ ಕಣ್ಣೀರು. ತನ್ನ ತ್ಯಾಗಕ್ಕೆ ಫಲ ಸಿಕ್ಕಿದೆ ಎಂಬ ಹೆಮ್ಮೆ ಅವಳ ಮನಸ್ಸಿನಲ್ಲಿ ತುಂಬಿತ್ತು. ಕೆಲವು ವರ್ಷಗಳ ನಂತರ ರಮೇಶ್ಗೆ ಸುನೀತಾ ಎಂಬ ಹುಡುಗಿಯೊಂದಿಗೆ ಮದುವೆಯಾಯಿತು. ಸುನೀತಾ ವಿದ್ಯಾವಂತಳಾಗಿದ್ದಳು, ಸುಂದರಳಾಗಿದ್ದಳು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು. ಶಿವಮ್ಮ ಸೊಸೆಯನ್ನು ತನ್ನ ಮಗಳಂತೆ ನೋಡಿಕೊಳ್ಳುತ್ತಿದ್ದಳು. ಸುನೀತಾಳಿಗೂ ಅತ್ತೆಯ ಮೇಲೆ ಗೌರವವಿತ್ತು. ಆದರೆ ದಿನಗಳು ಕಳೆದಂತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆರಂಭವಾದವು. ಶಿವಮ್ಮ ಹೇಳುವ ಕೆಲವು ಸಲಹೆಗಳು ಸುನೀತಾಳಿಗೆ ಹಸ್ತಕ್ಷೇಪದಂತೆ ಕಾಣತೊಡಗಿದವು. ಅಡುಗೆ, ಮನೆಯ ಖರ್ಚು, ಸಂಬಂಧಿಕರ ಬಗ್ಗೆ ಮಾತು ಬಂದಾಗ ಇಬ್ಬರ ಅಭಿಪ್ರಾಯಗಳು ವಿಭಿನ್ನವಾಗುತ್ತಿದ್ದವು. ಒಂದು ದಿನ ಸುನೀತಾ ರಮೇಶ್ಗೆ ಹೇಳಿದಳು, ನಿಮ್ಮ ಅಮ್ಮ ಒಳ್ಳೆಯವರೇ, ಆದರೆ ನನಗೆ ಸ್ವಲ್ಪ ಸ್ವಾತಂತ್ರ್ಯ ಬೇಕು. ನಾವು ಬೇರೆ ಮನೆ ಮಾಡಿಕೊಂಡರೆ ಒಳ್ಳೆಯದು ಎಂದಳು. ಆ ಮಾತು ಕೇಳಿ ರಮೇಶ್ ಮೌನವಾಗಿದ್ದನು. ತಾಯಿಯನ್ನು ಬಿಟ್ಟು ಹೋಗುವುದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಹೆಂಡತಿಯ ಮನಸ್ಸನ್ನು ನೋಯಿಸಲು ಬಯಸಲಿಲ್ಲ. ಕೆಲವು ದಿನಗಳ ಗೊಂದಲದ ನಂತರ ಅವನು ಬೇರೆ ಮನೆಗೆ ಹೋಗಲು ನಿರ್ಧರಿಸಿದನು. ಈ ನಿರ್ಧಾರ ಶಿವಮ್ಮನ ಹೃದಯ ಒಡೆದಂತಾಯಿತು. ಆದರೆ ಅವಳು ಮಗನ ಮುಂದೆ ತನ್ನ ನೋವನ್ನು ತೋರಿಸಲಿಲ್ಲ. ನೀನು ಸಂತೋಷವಾಗಿದ್ದರೆ ಸಾಕು ಮಗ ಎಂದು ಹೇಳಿದಳು. ರಮೇಶ್ ಮತ್ತು ಸುನೀತಾ ಹೊಸ ಮನೆಗೆ ತೆರಳಿದರು. ಮೊದಲ ಕೆಲವು ತಿಂಗಳುಗಳು ಸಂತೋಷದಿಂದ ಕಳೆಯಿತು. ಆದರೆ ನಿಧಾನವಾಗಿ ಜೀವನದ ನಿಜವಾದ ಸವಾಲುಗಳು ಎದುರಾಗತೊಡಗಿದವು. ಒಮ್ಮೆ ರಮೇಶ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಸಿಬ್ಬಂದಿಯ ಜೊತೆಗೆ ಜಗಳ ನಡೆಯಿತು. ಅನಿರೀಕ್ಷಿತವಾಗಿ ಅವನ ಕೆಲಸ ಕಳೆದು ಹೋಯಿತು. ಮನೆಯ ಸಾಲ, ಬಾಡಿಗೆ, ದಿನನಿತ್ಯದ ಖರ್ಚುಗಳು ಎಲ್ಲವೂ ಒಂದೇ ಸಮಯದಲ್ಲಿ ಅವನ ಮೇಲೆ ಬಿದ್ದವು. ಹೊಸ ಕೆಲಸ ಹುಡುಕಲು ಅವನು ಬಹಳ ಪ್ರಯತ್ನಿಸಿದನು. ಆದರೆ ಎಲ್ಲೆಡೆ ನಿರಾಸೆಯೇ ಸಿಕ್ಕಿತು. ಸುನೀತಾಳಿಗೂ ಆತಂಕ ಹೆಚ್ಚಾಯಿತು. ಇಬ್ಬರ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಆರಂಭವಾದವು. ಹಣದ ಕೊರತೆ ಅವರ ಸಂತೋಷವನ್ನು ಕಸಿದುಕೊಂಡಿತು. ಆ ಸಮಯದಲ್ಲಿ ಶಿವಮ್ಮಗೆ ಈ ವಿಷಯ ತಿಳಿಯಿತು. ಆ ದಿನ ಸಂಜೆ ಅವಳು ತನ್ನ ಹಳೆಯ ಪೆಟ್ಟಿಗೆಯನ್ನು ತೆರೆದಳು. ವರ್ಷಗಳಿಂದ ಸ್ವಲ್ಪ ಸ್ವಲ್ಪವಾಗಿ ಉಳಿಸಿಕೊಂಡಿದ್ದ ಹಣವನ್ನು ತೆಗೆದುಕೊಂಡಳು. ಅದು ಅವಳ ವೃದ್ಧಾಪ್ಯದ ಭದ್ರತೆಯ ಹಣವಾಗಿತ್ತು. ಮರುದಿನ ಅವಳು ಆ ಹಣವನ್ನು ತೆಗೆದುಕೊಂಡು ಮಗನ ಮನೆಗೆ ಬಂದಳು. ರಮೇಶ್ ತಾಯಿಯನ್ನು ನೋಡಿ ಆಶ್ಚರ್ಯಪಟ್ಟನು. ಶಿವಮ್ಮ ಯಾವುದೇ ಮಾತು ಆಡದೆ ತನ್ನ ಬಳಿ ಇದ್ದ ಹಣವನ್ನು ಮಗನ ಕೈಗೆ ಕೊಟ್ಟಳು. ಇದನ್ನು ತೆಗೆದುಕೋ ಮಗ, ನಿನ್ನ ಕಷ್ಟದ ಸಮಯದಲ್ಲಿ ಉಪಯೋಗವಾಗಲಿ ಎಂದಳು. ತಾಯಿಯ ಮಾತನ್ನು ಕೇಳಿ ರಮೇಶ್ ಕಣ್ಣೀರು ಹಾಕಿದನು. ಅಮ್ಮ, ನಾನು ನಿಮ್ಮನ್ನು ಒಂಟಿಯಾಗಿ ಬಿಟ್ಟೆ, ಆದರೆ ನೀವು ನನ್ನನ್ನು ಬಿಟ್ಟಿಲ್ಲ ಎಂದನು. ಆ ಮಾತನ್ನು ಕೇಳಿ ಶಿವಮ್ಮ ಮೃದುವಾಗಿ ನಕ್ಕಳು. ತಾಯಿ ಮಗನನ್ನು ಬಿಟ್ಟು ಬಿಡುವುದು ಸಾಧ್ಯವೇ ಎಂದಳು. ಶಿವಮ್ಮನ ಮಾತು ಕೇಳಿ ಸುನೀತಾಳ ಹೃದಯ ಕರಗಿತು. ಅವಳು ಅತ್ತೆಯ ಕಾಲಿಗೆ ಬಿದ್ದು ಅತ್ತಳು. ಅಮ್ಮ, ನನ್ನ ತಪ್ಪನ್ನು ಕ್ಷಮಿಸಿ ಎಂದಳು. ಶಿವಮ್ಮ ಅವಳನ್ನು ಎಬ್ಬಿಸಿ ಅಪ್ಪಿಕೊಂಡಳು. ಮನೆಯವರು ತಪ್ಪು ಮಾಡಿದರೆ ಕ್ಷಮಿಸುವುದೇ ಕುಟುಂಬದ ಪ್ರೀತಿ ಎಂದಳು. ಆ ದಿನದಿಂದ ಅವರ ಸಂಬಂಧ ಬದಲಾಗತೊಡಗಿತು.
ಕೆಲವು ತಿಂಗಳುಗಳ ನಂತರ ರಮೇಶ್ಗೆ ಮತ್ತೊಂದು ಉತ್ತಮ ಉದ್ಯೋಗ ಸಿಕ್ಕಿತು. ಸಂಬಳವು ಹಿಂದಿಗಿಂತ ಹೆಚ್ಚಾಗಿತ್ತು. ಕುಟುಂಬದಲ್ಲಿ ಮತ್ತೆ ನೆಮ್ಮದಿ ಮರಳಿತು. ರಮೇಶ್ ಒಂದು ನಿರ್ಧಾರ ತೆಗೆದುಕೊಂಡನು. ಅಮ್ಮ, ಇನ್ನು ಮುಂದೆ ನಾವು ಎಲ್ಲರೂ ಒಟ್ಟಿಗೆ ಇರುತ್ತೇವೆ ಎಂದನು. ಈ ನಿರ್ಧಾರದಿಂದ ಶಿವಮ್ಮನ ಮುಖದಲ್ಲಿ ನಗು ಮೂಡಿತು. ಕಾಲ ಕಳೆದಂತೆ ಸುನೀತಾ ಗರ್ಭಿಣಿಯಾದಳು. ಮನೆಯಲ್ಲೆಲ್ಲ ಸಂತೋಷ ಹೆಚ್ಚಾಯಿತು. ಶಿವಮ್ಮ ಸೊಸೆಯನ್ನು ಬಹಳ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಿದ್ದಳು. 9 ತಿಂಗಳ ನಂತರ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ಮನೆ ತುಂಬ ಸಂಭ್ರಮವಾಯಿತು. ಆ ಮಗುವಿಗೆ ಅನನ್ಯ ಎಂಬ ಹೆಸರು ಇಡಲಾಯಿತು. ಅನನ್ಯ ಬೆಳೆದಂತೆ ಅಜ್ಜಿ ಮತ್ತು ಮೊಮ್ಮಗಳ ಬಾಂಧವ್ಯ ಗಟ್ಟಿಯಾಯಿತು. ಶಿವಮ್ಮ ಪ್ರತಿದಿನ ಅವಳಿಗೆ ಕತೆ ಹೇಳಿ ಮಲಗಿಸುತ್ತಿದ್ದಳು. ಒಳ್ಳೆಯ ಸಂಸ್ಕಾರವನ್ನು ಕಳುಹಿಸುತ್ತಿದ್ದಳು. ಒಂದು ದಿನ ಶಾಲೆಯಲ್ಲಿ ನನ್ನ ಜೀವನದ ಆದರ್ಶ ಎಂಬ ವಿಷಯದ ಮೇಲೆ ಭಾಷಣ ಸ್ಪರ್ಧೆ ನಡೆಯಿತು. ಅನನ್ಯ ವೇದಿಕೆಯ ಮೇಲೆ ನಿಂತು ಹೇಳಿದಳು, ನನ್ನ ಆದರ್ಶ ನನ್ನ ಅಜ್ಜಿ. ಅವರು ತಮ್ಮ ಜೀವನವನ್ನೆಲ್ಲ ತಮ್ಮ ಕುಟುಂಬಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಕಷ್ಟ ಬಂದಾಗಲೂ ಧೈರ್ಯ ಕಳೆದುಕೊಂಡಿಲ್ಲ. ಕ್ಷಮೆ, ಪ್ರೀತಿ ಮತ್ತು ತ್ಯಾಗದ ಅರ್ಥವನ್ನು ನಾನು ಅವರಿಂದ ಕಲಿತಿದ್ದೇನೆ ಎಂದಳು. ಈ ಅನನ್ಯಳ ಮಾತುಗಳನ್ನು ಕೇಳಿ ಶಿವಮ್ಮನ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತ್ತು. ಆದರೆ ಈ ಬಾರಿ ಅದು ಹೆಮ್ಮೆಯ ಕಣ್ಣೀರು. ವರ್ಷಗಳು ಉರುಳಿದವು. ರಮೇಶ್ ಮತ್ತು ಸುನೀತಾ ತಮ್ಮ ಜೀವನದಲ್ಲಿ ಎಷ್ಟು ದೊಡ್ಡವರಾದರೂ ಶಿವಮ್ಮನ ಸ್ಥಾನವನ್ನು ಎಂದಿಗೂ ಮರೆಯಲಿಲ್ಲ. ಪ್ರತಿ ಹಬ್ಬವನ್ನು ಅವಳ ಆಶೀರ್ವಾದದಿಂದಲೇ ಆರಂಭಿಸುತ್ತಿದ್ದರು. ಪ್ರತಿ ಸಂತೋಷವನ್ನು ಅವಳೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಒಂದು ರಾತ್ರಿ ಶಿವಮ್ಮ ಮನೆಯವರನ್ನು ತನ್ನ ಬಳಿ ಕೂರಿಸಿಕೊಂಡಳು. ನನಗೆ ಈಗ ಒಂದು ನೆಮ್ಮದಿ ಇದೆ ಎಂದು ಹೇಳಿದಳು. ಯಾವ ನೆಮ್ಮದಿ ಅಮ್ಮ ಎಂದು ರಮೇಶ್ ಕೇಳಿದನು. ಶಿವಮ್ಮ ಹೇಳಿದಳು, ನಾನು ಇಲ್ಲದ ನಂತರವೂ ನೀವು ಎಲ್ಲರೂ ಹೀಗೆ ಒಟ್ಟಾಗಿ ಇರುತ್ತೀರಿ ಎಂಬ ನಂಬಿಕೆ ಇದೆ ಎಂದಳು. ಶಿವಮ್ಮನ ಮಾತು ಕೇಳಿ ಎಲ್ಲರ ಕಣ್ಣುಗಳು ಕಣ್ಣೀರು ತುಂಬಿದವು. ರಮೇಶ್ ತಾಯಿಯ ಕೈ ಹಿಡಿದು ಹೇಳಿದನು, ಅಮ್ಮ, ನೀವು ನಮ್ಮ ಮನೆಯ ಬೇರು. ಬೇರು ಗಟ್ಟಿಯಾಗಿದ್ದರೆ ಮರ ಯಾವಾಗಲೂ ಹಸಿರಾಗಿರುತ್ತದೆ ಎಂದನು. ಈ ಮಾತನ್ನು ಕೇಳಿ ಶಿವಮ್ಮ ಸಂತೋಷದಿಂದ ನಕ್ಕಳು. ಆ ಮನೆಯ ಗೋಡೆಗಳು ಹಣದಿಂದಲ್ಲ, ಪ್ರೀತಿ ಮತ್ತು ತ್ಯಾಗದಿಂದ ಕಟ್ಟಲ್ಪಟ್ಟಿದ್ದವು. ಆ ಮನೆಯ ಶಕ್ತಿಯೇ ಶಿವಮ್ಮ. ಅವಳ ಆಸರೆಯೇ ಆ ಕುಟುಂಬದ ಬದುಕಿಗೆ ಬೆಳಕಾಗಿತ್ತು. ಈ ಕಥೆಯ ನೀತಿ ಏನೆಂದರೆ, ತಾಯಿಯ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಜೀವನದ ಕಷ್ಟಗಳಲ್ಲಿ ಅವರಿಗೆ ಮೊದಲ ಆಸರೆ ತಾಯಿಯೇ ಆಗಿರುತ್ತಾಳೆ. ಕುಟುಂಬವನ್ನು ಉಳಿಸುವುದು ಹಣವಲ್ಲ, ಪರಸ್ಪರ ಪ್ರೀತಿ, ಗೌರವ ಮತ್ತು ಕ್ಷಮೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.